ಪ್ರಮುಖವಾದಂಥ ವಿಚಾರ ಅಂದರೆ ಮಂಡಳಿಯ ಸುವರ್ಣ ಮಹೋತ್ಸವ ಜವಾಬ್ದಾರಿಯಿಂದ ನಾನು ಬಂದಿರೋದು. ಮತ್ತೊಂದು ವಿಚಾರ, ನೀವೇನು ಸರ್ಕಾರ ಮತ್ತು ನಮ್ಮ ಪಕ್ಷದ ವಿಚಾರ ಮಾತಾಡ್ತಿದ್ದೀವಿ. ಈ ಎಲ್ಲ ವಿಚಾರವು ಸೂಕ್ತ ಕಾಲದಲ್ಲಿ ನಮ್ಮ ನಾಯಕತ್ವ, ನಮ್ಮ ಹೈಕಮಾಂಡ್ ಇದಕ್ಕೆ ಉತ್ತರ ಕೊಡ್ತದೆ. ಹಾಗಾಗಿ ನೀವು ಪ್ರಶ್ನೆ ಕೇಳೋದಕ್ಕೆ ನಾನು ಉತ್ತರ ಕೊಡುವಂಥ ಜವಾಬ್ದಾರಿ ಜಾಗದಲ್ಲಿ ನಾನಿಲ್ಲ. ಸ್ಪಷ್ಟವಾದ ಮಾತು ಹೇಳಬೇಕು ಅಂತಾರೆ, ಕೆಲವೇ ದಿನಗಳಲ್ಲಿ ಇದಕ್ಕೆಲ್ಲ ಅಂತಿಮ ತೆರೆ ಬೀಳದಿದ್ದಾರೆ, ಅಷ್ಟು ಮಾತ್ರ ಸೂಚ್ಯವಾಗಿ ಹೇಳ್ತಾರೆ. ಈಗ ಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಚರ್ಚೆ ನಡುವೆ ಚರ್ಚೆ ಸಹ ನಡೀತಾ ಇದೆ. ಎಲ್ಲ ವಿಚಾರವನ್ನು ಸೇರಿದಂತೆ ಒಂದೇ ಉತ್ತರ ನಾನು ಕೊಟ್ಟದ್ದು, ಅತಿ ಶೀಘ್ರದಲ್ಲಿ ಎಲ್ಲದಕ್ಕೂ ತೆರೆ ಬೀಳುತ್ತೆ ಮತ್ತು ನಮ್ಮ ಹೈಕಮಾಂಡ್ ಸದೃಢವಾಗಿದೆ. ಆ ವಿಚಾರವಾಗಿ ಅವರೆಲ್ಲ ಗಮನಿಸ್ತಾರೆ, ಅದರ ಬಗ್ಗೆ ತೀರ್ಮಾನನೂ ಮಾಡ್ತಾರೆ. ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅವ್ರು ಯಾರಿಗೆ ನಿರಾಸೆ ಆಗಲ್ಲ ಅನ್ನುವಂಥ. ಈಗ ನಾನು ಆ ಒಂದು ತೀರ್ಮಾನ ಕೈಗೊಳ್ಳೋ ಜಾಗದಲ್ಲಿ ನಾನು ಇಲ್ಲದೇ ಇರೋದ್ರಿಂದ ನಾನು ಅದ್ರ ಬಗ್ಗೆ ನಿಮ್ಮ ಪ್ರಸ್ತಾವನೆಗೆ ಉತ್ತರ ಕೊಡೋದು ಸಮಂಜಸ ಅಲ್ಲ ನನ್ನ ಭಾವನೆ. ಸಹಜವಾಗಿ ಮನೆಗೆ ಹೋಗಿ ಬರೋದಕ್ಕೆ ಯಾರಿಗೇನು ಅಭ್ಯಂತರ ಇದೆ? ಯಾರು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ನಮ್ಮ ಪಕ್ಷದ ಕಚೇರಿಗೆ, ನಮ್ಮ ನಾಯಕರುಗಳ ಹತ್ರ ನಾವುಗಳು ಹೋಗೋದಕ್ಕೆ ಯಾವ ಅಡ್ಡಿ ಆತಂಕವಿಲ್ಲ. ಇದು ಹೊಸತೇನಲ್ಲ, ಆಗಿಂದಾಗೆ ಹೋಗ್ತಾ ಇರ್ತಾರೆ. ಅವರವರ ವಿಚಾರಗಳನ್ನ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಅವರ ಸಾಧನೆಗಳು ಹೇಳಲಿಕ್ಕೆ ಹೋಗ್ತಾರೆ ಮತ್ತು ಅವ್ರಿಗೆ ಅವಕಾಶಗಳ ಬಗ್ಗೆನೂ ಮಾತಾಡ್ಲಿಕ್ಕೆ ಹೋಗ್ತಾರೆ. ಅದು ಅವರವ್ರ ವೈಯಕ್ತಿಕ ಹೋಗ್ಬಿಟ್ಟಂತ ವಿಚಾರ. ಈಗ ಹೋಗ್ತಿರೋ ಡಿಮಾಂಡ್ಸ್ ಏನಂತ ನೀವು ವ್ಯಾಖ್ಯಾನ ಮಾಡ್ಬೇಕಾದ್ರೆ ಹೇಗೆ ಬೇಕಾದ್ರೂ ಮಾಡ್ಬೋದು. ಹಾಗೇ ಇತ್ತು ಅಂತ ಹೇಗೆ ತಿಳ್ಕೊಂಡಿದ್ರಿ? ಸರಿ, ಸಿಎಂ ಪುತ್ರ ಅವರು ಕೇಂದ್ರ ಚುನಾವಣಾ ಆಯುಕ್ತರನ್ನ ರಾಜಕೀಯ ಪುಡಾರಿ ಅಂತ ಮಾತಾಡಿದ್ದಾರೆ. ಅವ್ರ ಮೇಲೆ ಒಂದು ಆರೋಪ ಮಾಡಿದ್ದಾರೆ. ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆ? ನಾನು ಇವತ್ತು ಬೆಳಗ್ಗೆ ಮಂಡ್ಯ ಕಾರ್ಯಕ್ರಮದಲ್ಲಿ ಬಂದಿದ್ದೆ. ಇದ್ರ ಬಗ್ಗೆ ನನಗೆ ವಿಷಯ ತಿಳಿದಿಲ್ಲ. ತಿಳಿದ ಮೇಲೆ ಮಾತಾಡ್ತೀನಿ. ಸಿಹಿ ಸುದ್ದಿ ಇದೆ ನೋಡೋಣ, ನಿಮ್ಮ ಆರೈಕೆ. ದೆಹಲಿ ಮನೆ ಕಡೆ ಕೊಟ್ಟಿದ್ದಾರೆ ಮಾತಾಡ್ಕೊಂಡು. ನನಗೇನು ಅದೇನು ಹೊಸತೇನಲ್ಲ. ನಾನು NSOಯಿಂದ ಬೆಳೆದವನು, 83ರಿಂದ NSOಯಲ್ಲಿ ಬೆಳೆದಿರೋನು. ನನಗೆ ಇಂದಿರಾ ಗಾಂಧಿ ನೋಡಿದ್ದವನು, ರಾಜೀವ್ ಗಾಂಧಿ ನೋಡಿದ್ದವನು, ಸೋನಿಯಾ ಗಾಂಧಿ ನೋಡಿದ್ದವನು, ರಾಹುಲ್ ಗಾಂಧಿ ನೋಡಿರೋನು, ನರಸಿಂಹರಾವ್ ನೋಡಿರೋನು, ಸೀತಾರಾಮ್ ಕೇಸರಿ ನೋಡಿರೋನು. ನಮ್ಮ ಪಕ್ಷದ ಎಲ್ಲ ಸ್ತರದಲ್ಲಿ ಕೆಲಸ ಮಾಡಿದ್ದೀನಿ. NSO, ಯೂತ್ ಕಾಂಗ್ರೆಸ್, ಪೇರೆಂಟ್ ಕಾಂಗ್ರೆಸ್, ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಮಂಡಳಿ ಅಧ್ಯಕ್ಷನಾಗಿ ಮಾಡಿದ್ದೀನಿ, ಸಚಿವನಾಗಿ ಮಾಡಿದ್ದೀನಿ. ಹಾಗಾಗಿ ಡೆಲ್ಲಿನೇ ಆಗಲಿ, ನಮ್ಮ ನಾಯಕರುಗಳೇ ಆಗಲಿ, ನಮಗೇನು ಅಂಥ ಒಂದು ದೂರ ಏನಿಲ್ಲ. ನಾವೆಲ್ಲ ಸಮೀಪದಲ್ಲೇ ಇದ್ದೀವಿ. ಈ ಟೈಮಲ್ಲಿ ಹೋಗೋದು ಸ್ವಲ್ಪ ಕುತೂಹಲ ಜಾಸ್ತಿ. ಹಾಗೇನಿಲ್ಲ. ನಾನು ನಮ್ಮ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವ್ರನ್ನ ಆಹ್ವಾನಿಸೋಕೆ ಹೋಗ್ತಾಯಿದ್ದೀನಿ. CPCB ಅಧಿಕಾರಿಗಳನ್ನ ಆಹ್ವಾನಿಸೋಕೆ ಹೋಗ್ತಾಯಿದ್ದೀನಿ. ಕೇಂದ್ರ ಸರ್ಕಾರದ ಕೆಲವ್ರನ್ನ ಈ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಬಿಗ್ ಬಾಸ್ ಪ್ರಕರಣ ಈಗ ಇಲ್ಲಿವರೆಗೂ ನಾನು 16 ಸರಿ ಹೇಳಿದೆ, ಬಿಗ್ ಬಾಸ್ಗೂ ನಮಗೂ ಸಂಬಂಧವೇ ಇಲ್ಲ. ಬಿಗ್ ಬಾಸ್ ನಮಗೆ ಎಲ್ಲೂ ಅರ್ಜಿ ಹಾಕೋರು ಅಲ್ಲ, ನಾವು ಅವ್ರನ್ನ ನಿಲ್ಲಿಸೋರು ಅಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.